ನನ್ನ ಹೆಸರು ಕುಪ್ಪಸ್ತ್ ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸಾಕ್ರೆಟಿಸ್ ಒಬ್ಬ ಮಹಾನ್ ತತ್ವಜ್ಞಾನಿ. ಅವನು ಯಾರನ್ನು ಅಷ್ಟು ಸಮೀಪ ಬಿಟ್ಟುಕೊಳ್ತಿದ್ದಿಲ್ಲ ಮತ್ತು ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಿರಲಿಲ್ಲ. ಯಾರಾದರೂ ಅವಂಗ ಶಿಷ್ಯರಾಗಬೇಕು ಅಂತಿದ್ರೆ ಅವರಿಗೆ ವಿಚಿತ್ರ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಇದ್ದವನು. ಏನು, ಅಲ್ಲೇ ಮನೆ ಹತ್ರ ಏನೊಂದು ಕೊಳ ಇತ್ತು, ಬಾವಿ ಇತ್ತು. ಅವ್ರು ಬಂದವ್ರಿಗೆ ಹೇಳೋನು, ಅಲ್ಲಿ ಹೋಗು, ಆ ಕೊಳದಲ್ಲಿ ಬಗ್ಗಿ ನೋಡು, ನಿನಗೆ ಏನು ಕಾಣಿಸುತ್ತೆ ಅದನ್ನು ಬಂದು ಹೇಳುವಂತ. ಆಯಿತು, ಅವರು ಹೋಗಿ ಆ ಕೊಳದಲ್ಲಿ ಬಗ್ಗಿ ನೋಡಿ ವಾಪಸ್ ಬರ್ತಾರೆ. ಅವ್ರಿಗೆ ಕೇಳ್ತಾನೆ ಅವನು, ನೀನು ಏನನ್ನು ನೋಡಿದಿ ಅಂತ. ಯಾರಾದರೂ ತಮ್ಮದೇ ಪ್ರತಿಬಿಂಬವನ್ನು ನೋಡಿದ್ವಿ ಇಲ್ಲಿ ನೀರಲ್ಲಿ ಅಂದರೆ ಮುಗೀತು, ಖಾಲಿ. ಸೊ ಅವರನ್ನು ಶಿಷ್ಯನಾಗಿ ತಗೊಳ್ಳೋಂಗಿಲ್ಲ, ಅವರನ್ನು ಅಲ್ಲಿಂದ ಓಡಿಸ್ಬಿಡ್ತಿದ್ದ ಅವನು. ಯಾರು ಕೆಲವು ಜನ ನಾನು ಅಲ್ಲಿ ಮೀನುಗಳನ್ನು ನೋಡಿದೆ, ಮೀನುಗಳ ಓಡಾಟವನ್ನು ನೋಡಿದೆ ಅಂಥವ್ರನ್ನ ಅವನು ಶಿಷ್ಯರಾಗಿ ಸ್ವೀಕಾರ ಮಾಡ್ತಿದ್ದ. ಕಾರಣ ಏನಂದರೆ, ಯಾರು ತಮ್ಮ ಪ್ರತಿಬಿಂಬವನ್ನು ನೋಡಿ ನಾನು ಪ್ರತಿಬಿಂಬವನ್ನು ನೋಡಿದೆ ಅಂತ ಹೇಳ್ತಾರೆ, ಅವರು ಅಹಂಕಾರಿಗಳು, ಬೇರೆ ಏನೂ ಅವರಿಗೆ ಕಾಣಲ್ಲ ಅನ್ನೋದು ಅವನಿಗೆ ಗೊತ್ತಾಗ್ಬಿಡ್ತಿತ್ತು. ಬೇರೆ ಏನೂ ಕಾಣಲ್ಲ, ಬರೀ ತಾವು ಮಾತ್ರ, ತನ್ನ ಪ್ರತಿಬಿಂಬ ಮಾತ್ರ ಕಾಣಿಸುತ್ತೆ. ಅಷ್ಟೊಂದು ವಿಚಿತ್ರವಾದ ವ್ಯಕ್ತಿ. ಒಂದು ಸಲ ಒಬ್ಬ ವ್ಯಕ್ತಿ ಭಾಳ ಜೋರ್ದಾಗಿ ಓಡೋಡಿ ಬರ್ತಾನೆ ಅವ್ರ ಹತ್ರ. ಸಾಕ್ರೆಟಿಸ್ಗೆ ಹೇಳ್ತಾನೆ, ಇಲ್ಲ ನಿಮಗೆ ಕೆಲವೊಂದು ವಿಷಯ ಹೇಳಬೇಕಾಗಿದೆ ನನಗೆ ಅಂತ. ಏನು ಸಿರಿಬಿಟ್ಟು ಕೊಟ್ಟು ಬಂದಿರ್ತಾನೆ, ಓಡ್ತಾ ಬಂದಿರ್ತಾನೆ. ಆವಾಗ ಸಾಕ್ರೆಟಿಸ್ ಹೇಳ್ತಾನೆ, ಶಾಂತಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡು, ಆಮೇಲೆ ಹೇಳುವಂತೆ. ಅವನು ಹೇಳಬೇಕಂತ ಪ್ರಯತ್ನ ಮಾಡ್ತಾನೆ. ಆವಾಗ ಸಾಕ್ರೆಟಿಸ್ ಹೇಳ್ತಾನೆ, ನೀನೇನು ಹೇಳಬೇಕಂತ ಬಂದಿದೆಯೋ ಆ ವಿಷಯ ಎಷ್ಟು ಸತ್ಯ ಇದೆ ಅನ್ನೋದು ನಿನಗೆ ಗೊತ್ತಿದೆಯಾ ಅಂತ. ಆವಾಗ ಬಂದ ವ್ಯಕ್ತಿ ಹೇಳ್ತಾನೆ, ಇಲ್ಲ ಅದು ಸತ್ಯ ಅನ್ನೋಬಿಟ್ಟು ಗೊತ್ತಿಲ್ಲ, ಕೆಲವು ಮಂದಿ ಹೇಳ್ತಿದ್ರು, ಒಂದನ್ನು ಕಿವಿಗೆ ಬಿತ್ತು, ಅದನ್ನು ನಿಮ್ಗೆ ಹೇಳೋಣ ಅಂತ ಬಂದೆ ಅಂತ. ಎರಡನೇ ಪ್ರಶ್ನೆ ಕೇಳ್ತಾನೆ ಸಾಕ್ರೆಟಿಸ್. ಎರಡನೇ ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ, ಅದರಿಂದ ಏನಾದರೂ ಉಪಯೋಗ ಇದೆಯಾ ಅಂತ ಕೇಳ್ತಾನೆ. ಇಲ್ಲ, ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ನನಗೇನು ಗೊತ್ತಿಲ್ಲ ಅನ್ಸುತ್ತೆ. ಆಯಿತು, ಸೊ ನೀನು ಹೇಳ್ತಕ್ಕಂಥ ವಿಷಯಗಳು ನನಗೇನಾದರೂ ಸಹಾಯ ಆಗುತ್ತಾ, ಉಪಯೋಗ ಆಗುತ್ತಾ? ಇಲ್ಲ, ಅದು ಗೊತ್ತಿಲ್ಲ. ಹಾಗಿದ್ರೆ ಸೊ ನೀನು ಜಗ ಖಾಲಿ ಮಾಡು, ಏನು ಹೇಳೋ ಅವಶ್ಯಕತೆ ಇಲ್ಲ. ಅಂದರೆ ಈಗ ಕೆಲವು ಮಂದಿ ಏನೇನೋ ಹೇಳಲಿಕ್ಕೆ ಬರ್ತಾರೆ, ಯಾರ ಬಗ್ಗೆ ಹೇಳ್ತಾರೆ, ಚಾಡಿ ಹೇಳೋದು ಅಂತಾರೆ. ಅದರ ಸತ್ಯಾಸತ್ಯತೆಯನ್ನು ನಾವು ಗಮನಿಸಬೇಕಾಗುತ್ತೆ. ಅಂಥ ವ್ಯಕ್ತಿಗಳನ್ನು ಸಮೀಪ ಬಿಡಬಾರ್ದು. ಯಾರು ನೆಗೆಟಿವ್ ಮೆಸೇಜ್ಗಳನ್ನು ತರ್ತಾರೋ, ಋಣಾತ್ಮಕ ವಿಷಯಗಳನ್ನು ತರ್ತಾರೋ, ಅದರ ಸತ್ಯಾಸತ್ಯತೆಯನ್ನು ನಾವು ಕೇಳಬೇಕಾಗುತ್ತೆ. ಅವ್ರಿಗೂ ಕೇಳಬೇಕಾಗುತ್ತೆ, ನೀನು ಹೇಳೋದು ಎಷ್ಟು ಸರಿ ಇದೆ, ಅದು ನಿಜ ಇದೆಯಾ ಸುಳ್ಳಿದೆಯಾ, ಅದರಿಂದ ನಿನಗೆ ಉಪಯೋಗ ಆಗುತ್ತಾ ಅಥವಾ ನನಗೆ ಉಪಯೋಗ ಆಗುತ್ತಾ ಅನ್ನೋದರ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇಲ್ಲ ಅನವಶ್ಯಕವಾಗಿ ಬಂದಂಥ ವ್ಯಕ್ತಿಗಳ ನನ್ನ ತಲೆ ಕೆಡಿಸ್ತಾರೆ. ಸೊ ನನ್ನ ಮಾರ್ಗದಲ್ಲಿ ಅಡ್ಡ ಬರ್ತಾರೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.